ಮಹಿಷಮರ್ದಿನಿಯ ಪಾದಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ಒಂದು ಪರ್ವಕಾಲದಲ್ಲಿ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಪರ್ವಕಾಲ ಅಂದರೆ ಹಬ್ಬದ ಕಾಲ ಅಂತ ಒಂದು ಅರ್ಥ. ಯಾಕೆ ಇವತ್ತು ಹಬ್ಬದ ಕಾಲ ಅದನ್ನು ನಾವು ಗ್ರಹಿಸಬೇಕು. ಇವತ್ತು ನವದುರ್ಗಾರಾಧನೆಯನ್ನು ಮಾಡಿ. ನವ ಅಂದರೆ ಹೊಸತು ಅಂತ ಒಂದು ಅರ್ಥ, ನವ ಅಂದರೆ 9. ಎಲ್ಲ ಶಕ್ತಿಗಳ ಕೇಂದ್ರ ದುರ್ಗಾ. ದುರ್ಗತರಾದ ನಮಗೆ ಆ ಶಕ್ತಿಯ ಸಹಾಯ ಬೇಕಾಗಿದೆ. ಅದಕ್ಕಾಗಿ ದುರ್ಗೆಯ 9 ಮುಖಗಳನ್ನು ಪ್ರಧಾನವಾಗಿ ಭಾವಿಸಿಕೊಂಡು ಆರಾಧನೆ ಮಾಡಿ ದುರ್ಗಾರಾಧನೆಯನ್ನು ಪೂರೈಸಿ ವ್ರತವನ್ನು ಸಮಾಪನ ಮಾಡುವ ದಿವಸ. ಆದ್ದರಿಂದ ಈ ದಶಮಿ ತಿಥಿ ಯಾವುದಪ್ಪ ಅಂತ ಕೇಳಿದ್ರೆ ವಿಜಯದಶಮಿ. ಶಕ್ತಿವಂತರಾದರೆ ಮಾತ್ರ ವಿಜಯ ಸಿಗ್ತದೆ, ಇದು ಸಿಗೋದಿಲ್ಲ. ಜಯ ಮತ್ತು ವಿಜಯ ಬೇಕು ಅಂತಂದರೆ ನಾವು ಸಮರ್ಥರಾಗಬೇಕು, ಶಕ್ತಿವಂತರಾಗಬೇಕು. ಆದ್ದರಿಂದ ಶಕ್ತಿಯ ಉಪಾಸನೆ ಮಾಡಿ ಶಕ್ತಿ ಸಂಚಯನ ಮಾಡಿದ ಮೇಲೆ ಇವತ್ತು ನಮಗೆ ವಿಜಯ ಪ್ರಾಪ್ತ ಆಗ್ತದೆ. ವಿಜಯದಶಮಿ. ವಿಜಯದಶಮಿ ಅಂದರೆ ಯಾವುದರ ವಿಜಯ ಅಂತ ಕೇಳಿದರೆ ಯುಗಾಂತರದಲ್ಲಾದರೆ ಶ್ರೀರಾಮಚಂದ್ರನ ವಿಜಯ. ರಾವಣ, ಕುಂಭಕರ್ಣ ಮೊದಲಾದ ರಾಕ್ಷಸರನ್ನು ಸೋಲಿಸಿ ರಾಮ ವಿಜಯವನ್ನು ಪಡೆದ. ಅಂದರೆ ತನ್ನ ಹೆಂಡತಿಯನ್ನು ತಾನು ಪಡ್ಕೊಂಡ. ನಾವು ಮೊದಲು ಗಮನಿಸಬೇಕು. ರಾಮನ ಹೆಂಡತಿ ಸೀತೆ ಅಂದರೆ ಯಾರು ಅಂತ ಕೇಳಿದ್ರೆ ರಾಮನ ಹೆಂಡತಿ ಮಾತ್ರ ಅಲ್ಲ, ಆರ್ಯಾವರ್ತದ ಶೀಲ ಬಹಳ ಮುಖ್ಯವಾದ ವಿಷಯ. ಆರ್ಯಾವರ್ತದ ಭಾರತ ವರ್ಷದ ಶೀಲ ಲಂಕೆಯ ಅಂಕೆಯೊಳಗಿತ್ತು. ಅಲ್ಲಿಂದ ಶೀಲ ತಪಸ್ವಿನಿಯನ್ನ ಕರ್ಕೊಂಡು ಬಂದ. ಆದ್ದರಿಂದ ಶೀಲದ ಗೆಲುವು. ವಿಜಯ ಅಂದರೆ ಧರ್ಮದ ವಿಜಯ, ಶೀಲದ ವಿಜಯ. ಅದು ಈ ಪರ್ವಕಾಲದಲ್ಲಾಗಿದೆ. ವಿಜಯದಶಮಿ ಅಂತ ಅರ್ಥದಲ್ಲಿ ಬ್ರಾಹ್ಮಣರಾದ ನಮಗೆ ಯಾಕೆ ದೊಡ್ಡದು ಅಂತ ಕೇಳಿದರೆ ವಿಜಯದಶಮಿಯ ಮೂಲ ಮಂತ್ರ ನಮ್ಮ ಕೈಲಿದೆ. ವಿಜಯಕ್ಕೆ ಮೂಲ ಕಾರಣ ಯಾವುದು ಅಂತ ಕೇಳಿದರೆ ವಿದ್ಯಾ. ಆದ್ದರಿಂದಲೇ ನಮ್ಮ ಮನೆ ಮಾತಿನಲ್ಲಿ ವಿದ್ಯಾದಶಮಿ ಅಂತ ಹೇಳ್ತೀವಲ್ಲ. ಕ್ಷತ್ರಿಯರಾದರೆ ವಿಜಯದಶಮಿ, ಬ್ರಾಹ್ಮಣರಾದರೆ ವಿದ್ಯಾದಶಮಿ. ಇಷ್ಟು ಪೀಠಿಕೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಇಷ್ಟು ಇಂದು ಸಾಕಾರಗೊಳ್ತಾ ಇರುವ ಒಂದು ಸಮಾರಂಭ ಇದು. ಸಾಮಾನ್ಯ ಸಮಾರಂಭ ಅಲ್ಲ, ಹಾಗೆ ಗ್ರಹಿಸಬೇಡಿ ಬಂಧುಗಳೇ ಅಂತ ನಿಮ್ಮನ್ನು ಹೇಳಿದ್ದು ಯಾಕೆ ಅಂತ ಕೇಳಿದ್ರೆ ನಮ್ಮ ಬಾಂಧವ್ಯ ವಿದ್ಯೆಯಿಂದ ವಿಜಯದವರೆಗೆ ನಮ್ಮ ಜೀವನದ ಗತಿಯನ್ನು ಸಾಗಿಸುವುದಕ್ಕೆ ತಾಯಿಯ ಮಾರ್ಗದರ್ಶನವನ್ನು ಪಡಿತಾ ಇರುವ ಸಮಾರಂಭ ಇದೆ. ಆದ್ದರಿಂದ ಇದು ವಿದ್ಯಾದಶಮಿ, ಅದೇ ವಿಜಯದಶಮಿ. ಹೌದು, ವಿದ್ಯಾದಶಮಿ ಯಾಕೆ ಅಂತ ಕೇಳಿದರೆ ಈ ಜ್ಞಾನ ಅಜ್ಞಾನಗಳ ಸಂಘರ್ಷ ನಡೀತಾ ಇರ್ತದೆ. ಜ್ಞಾನಾಧಿದೇವತೆ ಅವಳು ವಾಗಧೀಶ್ವರಿ, ಅವಳನ್ನು ಆರಾಧನೆ ಮಾಡಿ ವಿಶೇಷವಾಗಿ ದಶಮಿ ದಿವಸ ಶಾರದಾ ಪೂಜೆ ಮಾಡುತ್ತೆ. ಶಾರದಾ ಪೂಜೆ, ಶಾರದಾ ಅಂದ್ರೆ ಏನು? ವಿವೇಕ. ಶಾರದಾ ಅಂತಂದ್ರೆ ವಿವೇಕವನ್ನು ಮತ್ತೊಬ್ಬರಿಗೆ ತಲುಪಿಸುವ ವಾಣಿ. ಆದ್ದರಿಂದ ವಿವೇಕದಿಂದ ವಾಣಿಯವರೆಗೆ ಶಾರದಾ ಆರಾಧನೆ ನಾವು ಮಾಡಿದ್ದೇವೆ. ಆದ್ದರಿಂದ ನಮ್ಮೊಳಗೆ ವಿವೇಕ, ಅದರ ಅಭಿವ್ಯಕ್ತಿ ವಾಣಿಯ ಮೂಲಕ ಆಗಬೇಕು. ಇಂತಹ ಒಂದು ವಿದ್ಯಾದಶಮಿಯ ಸಂದರ್ಭದಲ್ಲಿ ನಮ್ಮ ಎಲ್ಲ ನಡೆಯು ವಿದ್ಯೆಯನ್ನ ಉಜ್ವಲವಾಗಿ ಪ್ರಕಟಪಡಿಸೋದು, ಅದರ ವಿಜಯವನ್ನು ಸಂಪಾದನೆ ಮಾಡುತ್ತೆ. ಅಂತಹ ಒಂದು ಮಹೋತ್ಸವದಲ್ಲಿದ್ದೇವೆ. ಈ ಮಹೋತ್ಸವಕ್ಕೆ, ಈ ಪರ್ವಕಾಲಕ್ಕೆ ಭೂಷಣವಾಗಿ ಸತತಾ ಇರೋದು ವಿದ್ಯಾವಂತರಾದ ವಿಶ್ವನಾಥ ಭಟ್ಟರನ್ನು ಸನ್ಮಾನ ಮಾಡ್ತಾ ಇರೋದ್ರಿಂದ, ಜೊತೆಗೆ ಈ ಮಹಿಷಮರ್ದನಿಗೆ ಒಂದು ಆಯತನವಾನುಭವತಿ. ಮತ್ತೆ ಮತ್ತೆ ಹೇಳಿದ್ದು ಯಾಕೆ? ಯಾರ ಚಂದ್ರನಿಗಿರಲಿ, ನಕ್ಷತ್ರಗಳಿಗಿರಲಿ, ಅಪ್ ಇರಲಿ, ಅಂದ್ರೆ ಜಲತತ್ವಕ್ಕಿರಲಿ, ಎಲ್ಲದಕ್ಕೂ ಆಯತನ ಇದು. ಜಲತತ್ವಕ್ಕೆ ಆಯತನ ಅಂತ ಪ್ರತಿ ವರ್ಷವೂ ಅನುಭವ ಬರುತ್ತೆ ಸರ್ಪುಡಿಯಲ್ಲಿದ್ದವರಿಗೆ. ಅಂತಹ ಈ ಆಯತನಕ್ಕೆ ಒಂದು ಭವ್ಯವಾದ ಆಲಯವನ್ನು, ಭವನವನ್ನು ನಿರ್ಮಾಣ ಮಾಡಿ ಅದರ ಒಂದು ನೇತೃತ್ವವನ್ನು ವಹಿಸಿದ ಮಂಜುನಾಥ ಭಟ್ ಅವರಿಗೂ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಏನಾಯಿತು ಅಂದರೆ ಏಕಕಾಲದಲ್ಲಿ ಇಲ್ಲಿಯ ಸರ್ಗುಡಿಯ ಅಕ್ಕಪಕ್ಕದ ಗ್ರಾಮದ ಬಂಧುಗಳು
ವಿದ್ಯಾದಶಮಿಯನ್ನು ಆಚರಣೆ ಮಾಡ್ತಾ ಇದ್ದಾಗಾಯಿತು, ವಿಜಯದಶಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಸಮಾರಂಭದ ವೈಶಿಷ್ಟ್ಯ. ಇಷ್ಟು ಪೀಠಿಕೆ ಮಾತ್ರ. ಪೀಠಿಕೆ ಉದ್ದ ಆಯಿತು ಅಂತ ಮಾತು ಕಡಿಮೆ ಆಡೋದಿಲ್ಲ. ನಾನು ಆಡಬೇಕಾದ ಮಾತನ್ನೆಲ್ಲ ಆಡಲೇಬೇಕು. ಯಾಕೆ ಅಂತ ಕೇಳಿದರೆ, ಈಗ ಪೀಠ ಭದ್ರವಾಗಿದ್ದರೆ ಮಾತ್ರ ಮೂರ್ತಿ ಕೂತ್ಕೊಳ್ಳೋದು. ನೋಡಿ, ನಮ್ಮ ತಲೆ ಎಷ್ಟು ಚಿಕ್ಕದು. ಈ ತಲೆಯನ್ನು ಎತ್ತಿ ನಿಲ್ಲಿಸುವ ಬಗ್ಗೆ ನಮ್ಮ ಪೀಠ ಎಷ್ಟು ದೊಡ್ಡಿದೆ. ಎನಾಟಮಿ ನೋಡಿ, ನಮ್ಮ ದೇಹ ರಚನೆ ನೋಡಿ. ಈ ತಲೆ ಕುತ್ತಿಗೆಯ ಮೇಲೆ ಸರಿಯಾಗಿ ನಿಲ್ಲಬೇಕು ಅಂದರೆ ಇಷ್ಟು ದೊಡ್ಡ ಪೀಠ ಬೇಕು. ಮನೆ ಸಾಕಾಗ್ತಂದ್ರ? ಇಲ್ಲ, ನನಗೆ ಇಷ್ಟೊಂದು ಮನೆ ಬೇಕು. ಯಾಕೆಂದ್ರೆ ತಲೆ ಅಷ್ಟು ದೊಡ್ಡದು. ಆ ತಲೆಗೆ ಒಂದು ಬೆಲೆ ಇದೆ, ತಲೆಗೊಂದು ನೆಲೆ ಬೇಕು ಅಂದರೆ ನಮಗೆ ದೊಡ್ಡ ಮನೆ ಬೇಕು, ದೊಡ್ಡ ಪೀಠ ಬೇಕು. ಅದಕ್ಕಾಗಿ ಹೇಳ್ತಾ ಇದ್ದು ಪೀಠಿಕೆ ಯಾಕೆ ಬೇಕು ಅಂತ ಹೇಳಿದ್ರೆ, ಇವತ್ತಿನ ಸಮಾರಂಭದ ವೈಶಿಷ್ಟ್ಯ ಅಂದರೆ ಇದಕ್ಕೆ ಸಾಕ್ಷಿಯಾಗುವುದೇ ನಮ್ಮ ಜೀವನದ ದೊಡ್ಡ ಪುಣ್ಯ ಅಂತ ಭಾವಿಸಿದೆವು. ನಾವು ಪುಣ್ಯವಂತರು, ಆದ್ದರಿಂದ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಪ್ರಕೃತ ವಿಷಯ ಪರವಾಗಿ ನಮ್ಮ ನೀರ್ಗಾನ ವಿಶ್ವನಾಥ್ ಭಟ್ರು ನಮ್ಮ ಅಂತ ಹೇಳೋದಕ್ಕೆ ಕಾರಣ ಇದೆ. ಅವರು ಯಾಕೆ ನಮ್ಮ ನೀರ್ಗಾನ ವಿಶ್ವನಾಥ್ ಭಟ್ರು ಅಂತ ಹೇಳಿದ್ರೆ, ನಮ್ಮಿಬ್ಬರದ್ದು ಒಂದೇ ಗೋತ್ರ. ವೈಶ್ವಾಮಿತ್ರ ದೈವರಾತ ಔದನೇತಿ ಕ್ರಿಯಾಋಷೇಯ ಪ್ರವರಾನ್ವಿತ. ನಾವು ಹೇಳ್ತೇವೆ, ನಮ್ಮ ಗೋತ್ರದ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಇಷ್ಟು ಪ್ರೇರಣೆಯನ್ನು ಕೊಡುವ, ಬೌದ್ಧಿಕವಾದ ಒಂದು ವಿಕಾಸವನ್ನು ಮಾಡುವ, ವಿವೇಕವನ್ನು ಕೊಡುವಂತಹ ಒಬ್ಬ ವಿದ್ವಾಂಸನಾಗಿ ರೂಪುಗೊಂಡ್ರೆ ಯಾರಿಗೆ ಹೆಮ್ಮೆ ಆಗುವುದಿಲ್ಲ. ಆದ್ದರಿಂದ ವಿಶ್ವನಾಥ ಭಟ್ರು ನಮ್ಮ ವಿಶ್ವನಾಥ ಭಟ್ರು ಅಂತ ಭಾವಿಸೋದಕ್ಕೆ ಇದು ಒಂದು ಕಾರಣ. ನಮ್ಮದು ದೀರ್ಘಕಾಲದ ಸಂಬಂಧ. ನಾವು ಅನೇಕ ಸಂದರ್ಭಗಳನ್ನು ನಾವು ಕಂಡಿದ್ದೇವೆ. ಮೈಸೂರಿಗೆ ವಿಶ್ವನಾಥ ಬಂದಾಗ ಆ ಮಾತನ್ನು ಮತ್ತೆ ಹೇಳಬೇಕು. ಯಾಕೆಂದ್ರೆ ನಮಗೆ ಏಕವಚನದಲ್ಲಿ ಮಾತಾಡುವಷ್ಟು ಸರುದಿ. ನಾನಲ್ಲಿ ಹಳೆ ವಿದ್ಯಾರ್ಥಿ, ಅಂದರೆ ಇವರಿಗಿಂತ ಸ್ವಲ್ಪ ಮುಂಚೆ ಹೋಗಿದ್ದವರು. ಯಾವಾಗಲೂ ಹಳೆ ವಿದ್ಯಾರ್ಥಿ ಹೊಸ ವಿದ್ಯಾರ್ಥಿಗಳು ಅಂದರೆ ಅದು ಒಂದು ರೀತಿಯ ಆ ಸಂಬಂಧವೇ ಒಂದು ವಿಚಿತ್ರ. ಬೇರೆ ಬೇರೆ ಕಾಲೇಜುಗಳಂತೆ ಅದಕ್ಕೆ ಬೇರೆ ಬೇರೆ ರೂಪ ಇದೆ. ಸಂಸ್ಕೃತ ಪಾಠಶಾಲೆಯ ಅಲ್ಲಿ ಪ್ರವೇಶಕ್ಕೆ ಬಂದಾಗ ಇವರಿಗೆ ಹೆಚ್ಚು ಸೌಲಭ್ಯ ಇರುವ ನಮ್ಮ ಕಿಚ್ಚಕೆರೆ ಮಾಬಲೇಶ್ವರ ಭಟ್ರು ಇದ್ರು. ಅವರು ಹೇಳಿದರು, ನೀರ್ಗಾನ ಮಗ ವಿಶ್ವನಾಥ ಸರಿ ಕೂತ್ಕೊಳ್ತಾರೆ ಅಂತ ಹೇಳ್ತಾರೆ. ಅವರಿಗೂ ಮತ್ತಿರ್ಲಿಕ್ಕಿಲ್ಲ. ಸರಿ, ಉಳಿದೆಲ್ಲ ಚಾಪೆಗಳು. ಒಂದು ಕುರ್ಚಿ ಇತ್ತು. ಆ ಕುರ್ಚಿ ಮೇಲೆ ವಿಶ್ವನಾಥ ಕುಳಿತು ತನ್ನ ಎಡಗಾಲದ ಮೇಲೆ ಬಲಗಾಲನ್ನು ಹಾಕಿಕೊಂಡು ಮಾತಾಡೋದಕ್ಕೆ ತೊಡಗಿದ. ನೀವು ಗಮನಿಸಿ, ನಾವು ಒಂದೇ ಗೋತ್ರದವರು, ಒಂದೇ ವಿಧವಾದ ಬೌದ್ಧಿಕವಾದ ಸ್ಪಂದವುಳ್ಳವರು. ಹಿಂದೆ ಮುಂದೆ ನೋಡದೆ ಒಂದು ಕುರ್ಚಿ ಕಾಲಿದೆ ಅಂತ ಕೂತು ಬಿಟ್ನಲ್ಲ, ಅವರನ್ನು ಹೇಗಾದರೂ ಎಬ್ಬಿಸಬೇಕು ಅಂತ ನಾನೇ ಪ್ರಯತ್ನ ಮಾಡಿದೆ. ಅವರಿಗೆ ನೆನಪಿರ್ಬೋದು. ಸರಿ, ಯಾವುದೋ ಒಂದು ಪ್ರಶ್ನೆ, ಒಂದು ಮಾತು ಶುರುವಾದ ತಕ್ಷಣ ಅಂತ ಹೇಳಿ ಬಲಗಾಲನ್ನು ತೆಗೆದು ಕೆಳಗಿಟ್ಟು, ಮೂರನೇ ಮಾತಿಗೆ ಜೊತೆಗೆ ಒಂದೇ ಚಾಪೆಯನ್ನು ನಾವು ಕೂತ್ಕೊಂಡ್ರೆ ಅಂದ್ರೆ ಮೊದಲಿನ ಅಂತರ ಹೋಯಿತು, ನಮಗೆ ಸಖ್ಯ ಬಂತು. ನಾವು ಅದನ್ನು ಹೇಳ್ಬೇಕಾಗಿ ಅವಶ್ಯ ಬಂದು ಸೇರ್ಬೇಕಿಲ್ಲಿ ಪಾಠಶಾಲೆಗೆ. ಇಲ್ಲಿ ಎಲ್ಲ ವ್ಯವಸ್ಥೆ ಆಗ್ತದೆ, ಏನೂ ತೊಂದರೆ ಇಲ್ಲ. ಇವರ ತಂದೆ ವೆಂಕಟರಮಣ ಭಟ್ರು ಮತ್ತು ನಮ್ಮ ತಂದೆ ಕೃಷ್ಣ ಭಟ್ರು ಇಬ್ಬರು ತುಂಬ ಸಖ್ಯ ಇದ್ದವರು, ಬಹಳ ಅಭಿಮಾನ ವಿಶ್ವಾಸ ಇದ್ದವರು. ನಮಗೆ ಹೇಗೂ ನಮ್ಮ ತಂದೆಯವರ ಇಬ್ಬರಿಗೂ ಸಖ್ಯ ಇದೆ, ನಾವು ಸಖ್ಯ ಮಾಡ್ಕೊಳ್ಬೇಕು ಅಂತ ಹೇಳಿ ಕೊನೆಗೆ ಏನಾಯ್ತು ಅಂದರೆ, ಹಾಸ್ಟೆಲ್ನಲ್ಲಿ ರೂಮ್ ನಂಬರ್ 9ರಲ್ಲಿ ಒಂದು ಚಾಪೆಯ ಮೇಲೆ ನಾನು ಮಲಗೋದು, ಇನ್ನೊಂದು ಚಾಪೆಯ ಮೇಲೆ ವಿಶ್ವನಾಥ ಬಂದರು. ನಾವು ಒಂದೇ ಕಾಲೇಜಿನ ವಿದ್ಯಾರ್ಥಿಗಳಾದ್ವಿ, ಒಂದೇ ಹಾಸ್ಟೆಲ್ನಲ್ಲಿ ನಾವು ವಿದ್ಯಾರ್ಥಿಗಳಾದ್ವಿ, ಒಂದೇ ಕಡೆಗೆ ಊಟ ಮಾಡಿ ತ್ರಿಸುಪರ್ಣ ಹೇಳಿ ಊಟ ಮಾಡುವ ಒಂದು ಸಹ ಭೋಜನ, ಸಹನೌ ಪುನತ್. ಆ ಮತ್ತು ಮಾತು ಮಂತ್ರ ಆದದಲ್ಲಿ ನಮ್ಮ ವೇದಶಾಸ್ತ್ರ ಕೋಟಿಡಿ ಸಭೆಯಲ್ಲಿ ಒಬ್ಬರನ್ನೊಬ್ಬರು ನೋಡಿ ಒಂದು ಪ್ರಚೋದನೆಯನ್ನು ಪಡೆದು ನಾವು ಸ್ಪರ್ಧೆ ಇತ್ತು, ಆದರೆ ಜಗಳ ಇರಲಿಲ್ಲ. ನಾವು ಅದನ್ನು ಗಮನಿಸಬೇಕು. ಹಾಗಂತ ಈಗಲೂ ಸ್ಪರ್ಧೆ ಇದೆ. ಅಭಿನಂದನೆ ಮಾಡುವ ಉಮಾಕಾಂತ್ ಭಟ್ರೆ ಇಷ್ಟು ಚಂದ ಮಾತಾಡಿದ್ದಾರೆ, ಇದಕ್ಕೂ ಚೆನ್ನಾಗಿ ಮಾತಾಡಬೇಕು ಅಂತ ಅವರು ಸ್ಪರ್ಧೆ ಮಾಡಿಯೇ ಮಾಡ್ತಾರೆ.
ಅಂದರೆ ಮಾಡಿಯೇ ಮಾಡ್ತಾರೆ ಎನ್ನುವುದು ನಮ್ಮ ಅನುಭವ, ಮಾಡಬೇಕು ಎಂಬುದು ನಮ್ಮ ಆಸೆ. ಆದ್ದರಿಂದ ಹೇಳೋದು ಅಂದರೆ ಈಗಲೂ ನಮ್ಮ ಪರಿಚಯ ಆಗಿ ಸುಮಾರು 40-45 ವರ್ಷಕ್ಕೂ ಹೆಚ್ಚಾಗಿದೆ. ಈ ಒಂದು ದೀರ್ಘಕಾಲದ ಒಂದು ಒಡನಾಟ ನಾವು ಗಮನಿಸಬೇಕಿತ್ತು. ಇದು ಒಂದು ಒಡನಾಡಿ ಒಂದೇ ಇದ್ರೂ ಮಾತ್ರ ಈ ರೀತಿಯ ಒಡನಾಟ ಸಾಧ್ಯ, ಇದ್ರೂ ಸಾಧ್ಯ ಇಲ್ಲ. ನಮ್ಮ ಊರು ಯಾವುದೂ ಆಗಿರಲಿ, ನಾವು ಎಲ್ಲೂ ಇರಲಿ, ನಮ್ಮ ಕಾರ್ಯಕ್ಷೇತ್ರ ಯಾವುದೂ ಇರಲಿ, ಹೊಸ ವಿಷಯ ಬಂದಾಗ, ಹೊಸ ಸಮಸ್ಯೆ ಬಂದಾಗ ನಮ್ಮ ರಕ್ತದ ಸ್ಪಂದ ಒಂದೇ ಆಗಿರ್ತದೆ. ಇದು ಆದ್ಯತೆ. ಆದ್ದರಿಂದಲೇ ವಿಶ್ವನಾಥ್ ಭಟ್ರನ್ನ ನಾವು ಗೌರವಿಸ್ತೇವೆ. ನಿಮಗೆ ಬಿಡುವಿದ್ಯಾ ಅಂತವರು ಬಾಬಣ್ಣ ಫೋನ್ ಮಾಡಿ ಕೇಳಿದಾಗ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಸ್ವಲ್ಪ ತಡ ಆಯಿತು ನೀವು ಮಾಡಿದ್ರು, ಬಹಳ ಒಳ್ಳೆ ಕೆಲಸ. ನಮ್ಮ ಸಮಾಜದ ಅಗ್ರಮಾನ್ಯ ವಿದ್ವಾಂಸರಲ್ಲಿ ವಿಶ್ವನಾಥ ಭಟ್ರಿದ್ದಾರೆ. ಆದರೆ ನನಗೆ ಈ ಪ್ರಾಂತದಲ್ಲಿ ಹವ್ಯಕರೇ ಹೆಚ್ಚಿದ್ದಾರೆ ಅಂತ ಅರ್ಥ ಆಗೋಯ್ತು. ಯಾಕೆಂದ್ರೆ ಹವ್ಯಕ ಸಮಾಜಕ್ಕೆ ಒಂದು ವೈಶಿಷ್ಟ್ಯ ಇದೆ, ನಮಗೆ ಬೇರೆಯವರ ಗುಣ ಚೆನ್ನಾಗಿ ಕಾಣ್ತದೆ, ನಮ್ಮವರ ಗುಣ ಕಾಣುತ್ತೆ. ಅಂದ್ರೆ ಈ ವಿಷಯಕ್ಕೆ ಕೆರೆಕೈ ಅಪವಾದಲ್ಲ, ಕೆರೆಕೈಗೂ ಹಾಕಿ, ನೀರುಗಳನ್ನು ಹಾಕಿ, ಸರಕುಳಿಯೂ ಹಾಕಿ, ನೆಲೆಮಣವು ಹಾಕಿ. ಹವ್ಯಕರಿಗೆ ಹೇಗಪ್ಪ ಅಂದ್ರೆ ನಮಗೆ ಗುಣ ಕಾಣೋದಿಲ್ಲ, ನಮಗೆ ದೋಷ ಕಾಣೋದು. ಅದೇ ಬೇರೆಯವರಾದ್ರೆ ಎಷ್ಟು ಚಂದ ನಡೀತರು, ಕಾಲಿದ್ದವರೆಲ್ಲ ನಡೀತಾರಪ್ಪ, ಅವರು ಚಂದ ನಡೀತಾರೆ ಅಂತ ಹೇಳೋದೇನು, ಹೊಗಳಿಕ್ಕೆ ಬೇರೆ ವಿಷಯ ಇಲ್ಲ, ಎಷ್ಟು ಚಂದ ನಡೀತ ನೋಡು ಅಂತ ಅದನ್ನೇ ಹೊಗಳೋದು. ಬೇರೆಯವರು ಹಾಗೆ. ಅದೇ ನಮ್ಮವರಾದ್ರೆ ಕೈಯಲ್ಲಿ ಸುತ್ತಿ ಚಕ್ಲಿ ಮಾಡೋರಿಲ್ಲ, ಮಾಡೋರಿದ್ರೆ ಆ ಮುರಿಯನ್ನು ಹೊರಡಿಸೋದು, ಸುತ್ತನ್ನ ಒಂದಾದ ಮೇಲೆ ಆ ಸುತ್ತಿನ ಮೇಲೆ ಸುತ್ತು ಬರಬಾರ್ದು, ಸುತ್ತಿನ ಪಕ್ಕದಲ್ಲಿ ಸ್ಥಳ ಇರಬಾರ್ದು. ಹಾಗೆ ಚಕ್ರಿ ಸುತ್ತಿದರೆ ಹೊಗಳೋದೊಂದೇ ಅಲ್ಲ, ಅವರಿಗೆ ಸನ್ಮಾನ ಮಾಡಬೇಕು, ಬಹುಮಾನ ಕೊಡಬೇಕು. ಅಂತಹ ಒಬ್ಬ ಕಲಾವಿದ ಪಕ್ಕದ ಮನೆಯಲ್ಲಿದ್ದರೆ ನಾವು ಅವರನ್ನು ಹೊಗಳೋದಿಲ್ಲ. ಆದ್ದರಿಂದ ಬಾಬಣ್ಣ ಫೋನ್ ಮಾಡಿದಾಗ, ನಾನು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಾನು ನಿಮಗೆ ಅವಕಾಶ ಇದೆಯೋ ಅದು ಪೀಠಿಗೆ ಆಗಿದೆ, ಏನು ಯೋಚನೆ ಮಾಡ್ತಾರೆ, ನಾನು ಬರ್ತೇನೆ. ಅವರಿಗೆ 2 ಆತಂಕ ಇತ್ತು. ಉಮಾಕಾಂತ್ ಭಟ್ರು ವಿದ್ವಾಂಸರೇಯ, ಬೇರೆ ವಿದ್ವಾಂಸರಿಗೆ ಸನ್ಮಾನ ಮಾಡಲಿಕ್ಕೆ ಇವರು ಬರ್ತಾರ ಇಲ್ವೋ ಅಂತ ಅವರ ಧ್ವನಿಯಲ್ಲೇ ಇತ್ತು, ನನಗೆ ಗೊತ್ತಿತ್ತು. ಆದರೆ ಬಾಬಣ್ಣನಿಗೆ ನಾನು ಭರವಸೆ ಕೊಡ್ತೇನೆ, ನಿಮ್ಮೆಲ್ಲರ ಸಾಕ್ಷಿಯಾಗಿ, ನಾನೊಬ್ಬ ವಿದ್ವಾಂಸನಾಗಿರುವುದರಿಂದಲೇ ಇನ್ನೊಬ್ಬ ವಿದ್ವಾಂಸನನ್ನ ಆತ್ಮೀಯವಾಗಿ ಒಪ್ಪಿಕೊಡ್ತಾ ಇದ್ದೇನೆ. ಯಾಕಂದ್ರೆ ಅವರೇ ನಮಗೆ ಅರ್ಹತೆ ಬರೋದು. ನೀರ್ಗಾಲ ವಿಶ್ವನಾಥ್ ಭಟ್ರು ವಿದ್ವತ್ತನ ಅಲ್ಲಿ ES ವರದಾಚಾರ್ಯ ಶಿಷ್ಯರು, ಪೂರ್ವ ಮೀಮಾಂಸಾ ಶಾಸ್ತ್ರಗಳನ್ನು ಓದಿದ್ರು. ನಾವೆಲ್ಲ ಒಂದೇ ರೀತಿ ಓದ್ದವರು. ಒಂದೇ ರೀತಿ ಓದ್ದವರು ಅಂತಂದ್ರೆ ನಮ್ಮ ಸಹಪಾಠಿಗಳ ಮಧ್ಯದಲ್ಲಿ ಸಮಾನಾಮ ಉತ್ತಮ ಶ್ಲೋಕೋಸ್ತು ಅಂತ ಒಂದು ಆಶೀರ್ವಾದ ಇದೆ. ಸಮಾನರಲ್ಲಿ ನೀನು ಒಳ್ಳೆಯ ಕೀರ್ತಿ ಭಾಜನನಾಗುವಂತ. ನಮ್ಮ ಜೊತೆಗೆ 100 ವಿದ್ಯಾರ್ಥಿಗಳು ಓದ್ತಾ ಇದ್ರು, ಅವರ ಮೇಲೆಲ್ಲ ನಮ್ಮ ವೈಯಕ್ತಿಕವಾದ ಪ್ರಭಾವ ಇತ್ತು. ಸಮಾನಾಮ ಉತ್ತಮ ಶ್ಲೋಕೋಸ್ತು, ಆ ಮಾತಿಗೆ ಮೂರ್ತಿಯಾಗಿ ನಾವು ಓದಿದವರು ಬೆಳೆದು ಬಂದವರು. ಊರಿಗೆ ಬಂದ ಮೇಲೆ ಬೇಗ ಮದುವೆ ಆದವರು. ಅಂದರೆ ಏನು ಗೊತ್ತಿರುವ ವಿಷಯ ಅಲ್ಲ ಇದು, ಎಲ್ಲರಿಗೂ ಗೊತ್ತಿರುವ ವಿಷಯ. ಬೇಗ ಮದುವೆ ಆಗೋದಕ್ಕೆ ಊರಿಗೆ ಬಂದರು. ಯಾಕೆ ನಾನು ಹೇಳ್ತೇನೆ, ನನಗೊಂದು ಕೂಡ ಅಸೂಯೆ ಇದೆ. ನನಗೂ ನನ್ನ ತಂದೆಯವರು ನನಗಿರುವ ಚಿನ್ನತ್ತಿಗೆ ಬೇಗ ಮದುವೆ ಆಗುವಂತ ಯಾರು ಹೇಳಿಲ್ಲ, ಮದುವೆ ಆಗುವ ಪ್ರಯತ್ನ ಮಾಡಿಲ್ಲ. ಅಲ್ಲ, ಅದು ಅನಿಸಿತ್ತು. ಈಗ ನಾನು ಹೇಳೋದು ಏನು ತಪ್ಪಿಲ್ಲ, ಏನು ತಪ್ಪಿಲ್ಲ. ಅಂದ್ರೆ ಹಾಗಲ್ಲ, ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಸ್ವಭಾವದಲ್ಲಿರುವ ರಸಿಕತೆ ಬಹಳ ಮುಖ್ಯವಾದ ವಿಷಯ. ಉತ್ತಮವಾದ ದಾಂಪತ್ಯವನ್ನು ಮಾಡುವುದಕ್ಕೆ ಬೇಕಾದ ಒಂದು ರಾಸಿಕ್ಯ, ಅದನ್ನು ಕೂಡ ಒಂದು ಹೂವರಡಿದಂತೆ
ಆ ಮನಸ್ಸನ್ನು ಅರಳಿಸಿಕೊಡೋದಿದೆಯಲ್ಲ, ಸೌಮನಸ್ಯ ಅಂದರೆ ಅದೇ. ನಾನು ಅದನ್ನು ಗೌರವಿಸ್ತೇನೆ. ಎಷ್ಟು ಗೌರವಿಸಿದ್ದೇನೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವರ ಮದುವೆಯಲ್ಲಿ ಕನ್ಯಾ ಸಮರ್ಪಣೆ ಮಾಡಿದವನ. ಈಗೇನಾಯಿತು ಅಂದರೆ, ಮಂಗಲ ಮತ್ತು ವಿಶ್ವನಾಥ ಇವರ ದಾಂಪತ್ಯ ರೂಪಿತವಾಗಬೇಕು. ಅವತ್ತು ಮಂಟಪದ ಒಳಗೆ ಅವರು, ಮಂಟಪದ ಹೊರಗೆ ನಾನು ಬಹಳ ಕಾಲ ಮಂಟಪದ ಹೊರಗಿಲ್ಲ, 1-2 ವರ್ಷದಲ್ಲೇ ಮಂಟಪದ ಒಳಗೆ ನಾನು ಬಂದೆ, ಅದು ಬೇರೆ ವಿಷಯ. ಮಂಟಪದ ಹೊರಗೆ ನಾನು. ಆದರೆ ಆ ಚಿತ್ರ ಈಗಲೂ ನನಗೆ ಯಾಕೆ ನೆನಪಿದೆ ಅಂತಂದರೆ, ಮಂಟಪದ ಎದುರುಗಡೆ ಒಂದು ಅಟ್ಟದ ಕಂಬ, ಆ ಕಂಬಕ್ಕೆ ಒಬ್ಬ ವೃದ್ಧರು ಕಾಲು ಕೊಟ್ಟು ನನ್ನ 3-4 ಗಂಟೆ ಮಾತನ್ನು ಕೇಳಿತು. ಅವರು ಬೇರೆ ಯಾರೂ ಅಲ್ಲ, ಇವರ ಅಜ್ಜ ಆದ ನಾರಾಯಣ ಭಟ್ರು. ಅದು ಏನು ಮಮಕಾರ ಅದು. ತಮ್ಮ ಮನೆಯಲ್ಲಿ ವಿದ್ವಾಂಸರೇ ಬೆಳಿಬೇಕು, ವಿದ್ವಾಂಸರೇ ಹುಟ್ಟಬೇಕು. ನಮ್ಮ ಮನೆಯಲ್ಲಿ ನಮ್ಮ ರಕ್ತವನ್ನು ಹಂಚಿಕೊಂಡು ಬರುವವರು ಸಮಾಜಕ್ಕೆ ಮಾರ್ಗದರ್ಶಕರಾಗಬೇಕು ಎಂಬ ನಿರೀಕ್ಷೆಯನ್ನ ಹೊತ್ತಿಸಿದ ನಾರಾಯಣ ಭಟ್ರು. ಅಟ್ಟದ ಕಂಬಕ್ಕ ಮುಗಿದ ಮೇಲೆ ಏನು ಮೊಮ್ಮಗ ಒಳ್ಳೆ ಜನರು ಸಹವಾಸ ಮಾಡಿದ್ದ ಹೇಳ್ಕೊಂಡು ಒಳಗೋದ್ರು. ಅಂದ್ರೆ ತನ್ನ ಮೊಮ್ಮಗ ಒಳ್ಳೆಯವನೆಂಬ ಅವರಿಗೆ ಭರವಸೆ ಇತ್ತು. ಆ ಭರವಸೆಗೆ ನೀರೆರೆಯುವ ಪಾತ್ರತ್ವ ನನ್ನದಾಗಿತ್ತು. ನನ್ನ ಮೊಮ್ಮಗ ಒಳ್ಳೆ ಜನರು ಸಹವಾಸ ಮಾಡಿದ್ದ ಹೇಳ್ಕೊಂಡು ಅವರು ಒಳಗೋದ್ರು. ಇದನ್ನು ನನ್ನ ಜೀವನದಲ್ಲಿ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ವಿಶ್ವನಾಥ ಭಟ್ರ ಪಯಣ ಅಲ್ಲಿ ಮಧ್ಯದಲ್ಲಿ ಒಂದೊಂದು ಹೆಜ್ಜೆಯನ್ನು ಮಾತ್ರ ನಾನು ಹೇಳ್ತಾ ಇರೋದು. ಅದಾಗಿ ಒಂದು 3-4 ವರ್ಷದಲ್ಲಿ ಅವರ ತಂದೆಯವರು ಸಿರ್ಸೆಲ್ ಸಿಕ್ಕಿದ್ರು. ವೆಂಕಟರಮಣ ಅವರು ಕಂಡ ತಕ್ಷಣ ಕೈ ಹಿಡ್ಕೊಳ್ಳೋದೇ, ಕೈ ಹಿಡ್ಕೊಂಡೇ ಮಾತಾಡಬೇಕು. ಆಮೇಲೆ ಬೇರೆ 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 ಸುದ್ದಿಗಳೆಲ್ಲ ಬರಬೇಕು. ಕನಿಷ್ಠ 1 ಗಂಟೆ ಆದರೂ ಮಾತಾಡಿ ಎಲ್ಲ ತಪ್ಪಿದ ಮೇಲೆ ಈ ಬಿಟ್ಟು ಹೋಗೋದು ಹೇಗೆ ಅಂತ ಯೋಚನೆ ಮಾಡುವ ಅಂತ ಒಂದು ಅವರ ಸೌಮನಸ್ಯ ಇತ್ತು. ಉಮಕಂದ ಏನು ಮಗ ವಿಶ್ವನಾಥನ ಧರ್ಮದ ಪ್ರವಚನ ಮತ್ತು ಪ್ರಚಾರಕ್ಕೆ ಬಿಟ್ಟು ಬಿಡಬಾರದು ಮಾಡಿದ್ದೆ. ಒಂದು ಮಾತು ಹೇಳಿದ್ರು, ವಿಶ್ವನಾಥ ಭಟ್ಟರ ವ್ಯಕ್ತಿತ್ವ ಎಲ್ಲಿಂದ ಹರಡಿತು ಅಂತ ಯೋಚನೆ ಮಾಡಿ. ಇವರ ವ್ಯಕ್ತಿತ್ವದ ಬೀಜ ಇದ್ದಿದ್ದು ಇವರ ತಂದೆಯ ಮಾತಿನಲ್ಲಿ. ಧರ್ಮದ ಆಚರಣೆ ಮತ್ತು ಪ್ರಚಾರ. ಅದಕ್ಕಾಗಿ ಅವರಿಗೆ 5 ಜನ ಮಕ್ಕಳು. ಯಾಕೆ ಹೇಳಿದೆ ಅಂದರೆ 5 ಜನ ಮಕ್ಕಳಾದರೆ ಧರ್ಮದ ಆಚರಣೆ ಮತ್ತು ಪ್ರಚಾರಕ್ಕೆ ತಾನು ವಿಶ್ವನಾಥನನ್ನು ಬಿಟ್ಟುಕೊಡಬೇಕು ಅಂತ ಮಾಡಿದ್ದೇನೆ ಅಂತ. ಅಂದರೆ ವಿಶ್ವನಾಥ ಭಟ್ರು ಆ ದಿವಸದಿಂದ, ಅವರು ಪ್ರತಿಜ್ಞೆ ಮಾಡಿದ ದಿವಸದಿಂದ ಸಮಾಜದ ಸ್ವತ್ತು ನೆನಪಿರಲಿ. ಅವರ ಮನೆಯ ಸ್ವತ್ತಲ್ಲ, ಸಮಾಜದ ಸ್ವತ್ತು. ಇಂತಹ ಸಮಾಜದ ಸ್ವತ್ತಾಗಿ ಧರ್ಮದ ಆಚರಣೆಯಲ್ಲಿ ಪ್ರಚಾರದಲ್ಲಿ ಸತತ ತೊಡಗಿಸಿಕೊಂಡ ಒಬ್ಬ ವಿದ್ವಾಂಸನನ್ನ ನಮ್ಮ ಪ್ರತಿನಿಧಿ ಅಂತ ಭಾವಿಸದೇ ಇದ್ದವರು ನಾವೆಂತವರು ಯೋಚನೆ ಮಾಡಿ. ಸರಿಯಾಯಿತು, ನಮಗದ್ರ ಬಗ್ಗೆ ಏನು ಪರಿವೇ ಇಲ್ಲ, ಅದರ ಬಗ್ಗೆ ಕಾಳಜಿ ಇಲ್ಲ. ಅವರು ತಪ್ಪು ಮಾಡಿದರೆ ಎಚ್ಚರಿಸುವ, ಅದು ಬೇರೆ. ಆದರೆ ನೀವು ಸಮಾಜದ ಸ್ವತ್ತು, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು. ನೀವು ಸಮಾಜದ ಸ್ವತ್ತು, ನೀವು ಒಳ್ಳೆ ಮಾತಾಡಬೇಕು. ನೀವು ಸಮಾಜದ ಸ್ವತ್ತು, ನಿಮ್ಮ ನಿರ್ಣಯ ಸರಿಯಾಗಿರಬೇಕು. ನಾವು ಯಾರಾದರೂ ಅವ್ರ ಹೇಳಿಲ್ವಾ? ಯಾಕೆ ಹೇಳಿಲ್ಲ ಅಂದರೆ ಅವರು ನಮ್ಮವರು ಅಂತ ನಾವು ಅಂದ್ಕೊಂಡಿಲ್ಲ. ನಾನು ಅದಕ್ಕಾಗಿ ಇವತ್ತು ನಿಮ್ಮನ್ನು ಯಾಕೆ ಅಭಿನಂದಿಸ್ತೇನೆ ಅಂತಂದ್ರೆ, ಈಗಲಾದರೂ ನಮ್ಮವರು ತಂದುಕೊಂಡಲ್ಲ. ಇಡೀ ಪ್ರಸ್ತಾವನೆಯಲ್ಲಿ ಒಂದು ಅಂಶವನ್ನು ನಾನು ಗುರುತಿಸಿದ್ದೇನೆ, ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಕು. ಬೆಂಗಳೂರಿನಲ್ಲಿ ವಿಶ್ವ ಹವ್ಯಕ ಸಮ್ಮೇಳನ ಆದಾಗ ಅವರನ್ನು ವೈದಿಕ ರತ್ನ ಅಂತ ಗೌರವಿಸಿದರು. ಆದ್ದರಿಂದ ನಾವು ಅಭಿನಂದಿಸುತ್ತೇವೆ ಅಂತ ಹೇಳಿದರೆ ಎಷ್ಟು ಸಣ್ಣವರಾಗ್ತೇವೆ ನಾವು. ಎಷ್ಟು ಬನ್ನಿ, ನಾವು ವೈದಿಕ ರತ್ನ ಅಂತ ಹೇಳಿದ್ರಿಂದ ಅವರು ಸನ್ಮಾನ ಮಾಡಬೇಕು. ಅವರು ಸನ್ಮಾನ ಮಾಡಿದ್ರಿಂದ ವೈದಿಕ ರತ್ನ ಅಂತ ನಾವು ಅಭಿನಂದಿಸೋದಲ್ಲ. ಯಾಕೆಂದ್ರೆ ಇವರು ವೈದಿಕ ರತ್ನ ಇರುವುದನ್ನು ನಾವು ಎಷ್ಟು ಸಮಾರಂಭದಲ್ಲಿ ಕಂಡಿದ್ದೇವೆ. ಶತಚಂಡಿಯಾದ ವಿಶ್ವನಾಥ ಭಟ್ರು ಬೇಕು, ಸಹಸ್ರ ಚಂಡಿಯಾದ ವಿಶ್ವನಾಥ ಭಟ್ರು ಬೇಕು, ಮಹಾರುದ್ರಾದ ವಿಶ್ವನಾಥ ಭಟ್ರು ಬೇಕು, ದೇವಸ್ಥಾನದ ಅಷ್ಟಬಂಧಾದ ವಿಶ್ವನಾಥ ಭಟ್ರು ಬೇಕು. ಎಲ್ಲ
ಕರ್ತವ್ಯದ ದೈವಿಕವಾದಂತಹ ಆಚರಣೆಯ ಸಂದರ್ಭದಲ್ಲಿ ವಿಶ್ವನಾಥ ಭಟ್ರನ್ನು ನಾವು ಬಳಸಿಕೊಂಡು ಅವರನ್ನು ವೈದಿಕ ರತ್ನ ಅಂತ ಬೆಂಗಳೂರಲ್ಲಿ ಯಾರತ್ರ ಅಪ್ಲಿಕೇಶನ್ ತರಿಸ್ಕೊಂಡು ಯಾರತ್ರ ಮಾಹಿತಿ ತರಿಸ್ಕೊಂಡು ವಿಶ್ವನಾಥ ಭಟ್ರ ಪಾಂಡಿತ್ಯ ಅವರಿಗೆ ಯಾರಿಗೂ ಗೊತ್ತಿಲ್ಲ, ಅದರ ಉಪಯೋಗ ಪಡೆದವರಲ್ಲ ಅವ್ರು ಯಾರು ಅದ್ರ ಉಪಯೋಗ ಪಡೆದವರಲ್ಲ. ಅವರು ಅಕಸ್ಮಾತ್ತಾಗಿ ವೈದಿಕ ರತ್ನ ಅಂತ ಪ್ರಶಸ್ತಿ ಕೊಟ್ಟಾರೆ. ಆ ಸಮಾರಂಭದಲ್ಲಿ ನಾನು ಇದ್ದೇನೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಯಾವುದೇ ಒಂದು ಸಂಘಟನೆಯನ್ನು ದೂಷಣೆ ಮಾಡ್ತಾ ಇಲ್ಲ. ಪಾಪ ಬಹಳ ದೊಡ್ಡ ಕೆಲಸ ಮಾಡಿದ್ರು, ದೊಡ್ಡ ಕೆಲಸ ಅಂದರೆ ಜಾತ್ರೆ ಆಗಿತ್ತು. ಆ ಸಭೆ ನಾನು ನೋಡಿದ್ದೇನೆ. ವೈದಿಕ ರತ್ನ, ಬೇರೆ ಬೇರೆ ಸಾಹಿತ್ಯ ರತ್ನ, ಎಲ್ಲ ರತ್ನವನ್ನು ಕೊಟ್ಟರು. ರತ್ನಗಳೆಲ್ಲ ಅವರವರ ಜೇಬಿನಿಂದಲೇ ಬಸ್ ಚಾರ್ಜ್ ಹಾಕೊಂಡು ಹೋದರು. ಅವರವರು ಜೇಬಿನಿಂದ ಬಸ್ ಚಾರ್ಜ್ ಹಾಕೊಂಡು ಹೋದರು. ಯಾಕೆಂದ್ರೆ ಅದು ಅಷ್ಟು ದೊಡ್ಡ ಸಮಾರಂಭ, ಯಾರಿಗೂ ಅದು ಗೌರವವೇ ಅಲ್ಲ. ನಿಜವಾಗಲ್ಲ, ಗೌರವ ನಿಜವಾಗಿ ವಿಶ್ವನಾಥ ಭಟ್ರು ತಮ್ಮ ಜೀವನದಲ್ಲಿ ನೆನಪಿಡುವ ಗೌರವ ಅಂತಂದ್ರೆ ಈ ಮಹಿಷಮರ್ದಿನಿಯ ಸನ್ನಿಧಾನದಲ್ಲಿ ಒತ್ತು ಕೊಡುವ ಗೌರವ, ಅದು ಗೌರವ. ಮತ್ತೆ ಇದು ನೋಡಿ, ಸೇರಿದ ಬಂಧುಗಳಲ್ಲೆಲ್ಲ ಎಷ್ಟು ಉತ್ಸಾಹ ಇದೆ. ಸಂದರ್ಭ ಬಂದ್ರೆ ನಾನು ಒಂದು ಬೈ ಬಿಡಬೇಕು ಅಂತ ಆಸೆ ಪಟ್ಟವರೇ ಬಹಳ ಜನ ಇದ್ದಾರೆ. ಹೀಗೆ ಆಸೆ ಪಡುವವರೇ ಸನ್ಮಾನ ಮಾಡ್ತಾರೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಬೇರೆ ಅಲ್ಲ. ಅಂದರೆ ಅವರ ಅಂತರಂಗ ತಣಿದಿದೆ ಅಂತ. ಅಂತರಂಗ ತಣಿದಾಗ ಮಾತ್ರ ಇಂತಹ ಒಂದು ಆತ್ಮೀಯವಾದ ಸನ್ಮಾನ ಆಗೋದಕ್ಕೆ ಸಾಧ್ಯ. ಸನ್ಮಾನಕ್ಕೆ ಅವರು ಯೋಗ್ಯರು. ಎಷ್ಟು ವಿಧವಾಗಿ ಯೋಗ್ಯರು ಅಂತ ಈಗ ಅನೇಕ ಮಾತುಗಳು ಬಂದಿವೆ. ಅವರನ್ನು ಸನ್ಮಾನಿಸದೇ ಇರುವ ಯತಿಗಳಿಲ್ಲ, ಕರೆದು ಆದರಿಸದೇ ಇದ್ದ ಮಠವಿಲ್ಲ. ಸಭೆ ಸಮಾರಂಭಗಳಲ್ಲಿ ನಾನು ದಕ್ಷಿಣ ಕನ್ನಡಕ್ಕೆ ಅಂದರೆ ನಮ್ಮ ವೇದಿಕೆ ಬೇರೆ ತಾಳಬದ್ದಕ್ಕೆ ಹೋದಾಗ ಅಲ್ಲಿ ವೈದಿಕರು ನನಗೆ ಒಂದು ಯೋಗ ಇದೆ. ನನಗೆ ನಾನು ವೈದಿಕ ಅಲ್ಲ, ವೈದಿಕರಲ್ಲ ನನ್ನ ಪರಮ ಅಭಿಮಾನಿ. ನೀವು ಯಾವ ಊರಿಗೆ ಹೋಗಿ ಪುತ್ತೂರು ಸೀಮೆಗೆ ಹೋದರೆ ಅಲ್ಲಿರುವ ವೈದಿಕರಲ್ಲ ನನ್ನ ಅಭಿಮಾನಿ. ಅವರಿಗೆ ನನ್ನ ಅರ್ಥ ಬಹಳ ಪ್ರೀತಿ. ಅಲ್ಲಿ ಪುತ್ತೂರಿನ ವೈದಿಕರು ವಿಶ್ವನಾಥ ಭಟ್ರ ಆಶೀರ್ವಚನದ ಸೊಗಸನ್ನ ಕೊಂಡಾಡಿದ್ದನ್ನು ನಾನು ಕೇಳಿದ್ದೇನೆ. ಅಂದರೆ ಅದರ ಅರ್ಥವೇನು ಅಂತಂದರೆ, ಆ ಸಮಾರಂಭಕ್ಕೆ ಒಂದು ಭಾವಪುಷ್ಟಿಯನ್ನು ಕೊಡುವುದಕ್ಕೆ, ಒಂದು ವಿವೇಕದ ಜಾಗರವನ್ನು ಕೊಡುವುದಕ್ಕೆ ಎಂತಹ ಮಾತನಾಡಬೇಕ ಅಂತಹ ಮಾತು ಅವರಿಗೆ ಒಲಿತಿದೆ. ಇವತ್ತು ವಿದ್ಯಾದಶಮಿ, ಆದ್ದರಿಂದ ವಿದ್ಯಾವಂತರನ್ನು ಸನ್ಮಾನಿಸ್ತಾ ಇದ್ದಾರೆ. ಇದು ಬಹಳ ಯೋಗ್ಯವಾದ ಕೆಲಸ. ಈ ಕೆಲಸದಿಂದ ಸ್ವತಃ ತಾಯಿ ಅಂತರಂಗಪೂರ್ವಕವಾಗಿ ನಲಿದಿದ್ದಾಳೆ ಅಂತ ನನಗೆ ಅನಿಸ್ತದೆ. ಅವಳು ನಲಿದೇ ಇದ್ದರೆ ಇಂಥ ಒಂದು ಸಂಕಲ್ಪ ಹೀಗೆ ಮೂರ್ತವಾಗ್ತಿರಲಿಲ್ಲ. ವೈಯಕ್ತಿಕವಾದ ನನ್ನವನ್ನು ಮಾತಾಡ್ತಾರೆ. ವಿಶ್ವನಾಥನ ಜೊತೆಗೆ ನನಗೆ ಈಗಲೂ ಸ್ಪರ್ಧೆ ಇದೆ. ತಾಳಬದ್ರಿಗೆ ಒಂದು ಅರ್ಥ ಹೇಳಿ ಅಂತ ಒಂದು ಕೈ ನೋಡುವ. ಹಾಗಂತ ಅವರಿಗೂ ಸ್ಪರ್ಧೆ ಇದೆ. ಒಂದು ಆಶೀರ್ವಚನದ ಸಭೆ ಬಂದು ಹೇಳಿ ಅಂತ. ಹಾಗಂತ ಪ್ರಯೋಗ ನಾವು ಮಾಡಿದ್ದೇವೆ. ಒಂದು ಮಾತನ್ನ ಈಗ ಕೆಲವೇ ತಿಂಗಳ ಹಿಂದೆ ವಿಶ್ವನಾಥ ಭಟ್ ಹೇಳಿದೆ, ಭಟ್ರೆ ನಿಮ್ಮಂತ ಬರಲ್ಲ, ವೈದಿಕರಲ್ಲಿ ಧೀಶಕ್ತಿ ಕಡಿಮೆ ಆಯಿತು. ಎಲ್ಲರೂ ಬೇರೆಯವ್ರನ್ನ ಜಪ ಮಾಡ್ತಾರೆ. ಆದ್ದರಿಂದ ಬುದ್ಧಿವಂತರು ಈ ಕ್ಷೇತ್ರಕ್ಕೆ ಬರಲು ಹೇಳುವ ಮಾತು ಹೇಳಿದರು. ಜೊತೆಗೆ ಅವರ ವಾಹನದಲ್ಲಿ ನಾನು ಶಿರ್ಸಿಯವರಿಗೆ ಬಂದೆ. ಬರುವ ನಾವು ಇಬ್ಬರು ಸುಖ ದುಃಖವನ್ನು ಮಾತಾಡ್ಕೊಂಡು ನಾನು ಹೇಳಿದೆ, ಕಾರಣದ ಕ್ಷೇತ್ರಕ್ಕೆ ಬರೋದು ಒಂದು ಶ್ಲೋಕ ಅರ್ಥ ಆಗುತ್ತಿದೆ. ಆ ಶ್ಲೋಕವನ್ನೇ ಹೇಳಿದರು ತಪ್ಪತ್ತಾಗಿ ಹೇಳ್ಕೊಂಡು ತಾನು ಭಾವಿ ಶ್ಲೋಕ ಹೇಳಿದ್ದೆ ಅಂತ ಮಕ್ಕಳು. ಆದ್ದರಿಂದ ಈಗ ಇಂಥ ಕಾಲ ಬಂದಿರುವಾಗ ನಾವು ನಮ್ಮ ಕ್ಷೇತ್ರ ಇದು ನಿಮ್ಮ ಕ್ಷೇತ್ರ ಹಾಗೆ ವಿಭಾಗ ಮಾಡೋದು ಬೇಡ. ತಿಳುವಳಿಕೆ ಇದ್ದವರು ವಿದ್ಯಾವಂತರು ಎಲ್ಲರೂ ಎಲ್ಲ ಕ್ಷೇತ್ರಕ್ಕೂ ಬರಬೇಕು. ಆದ್ದರಿಂದ ದೇವಿಯನ್ನು ಪ್ರಾರ್ಥನೆ ಮಾಡಿದೆವು, ಸಕಲ ವಿದ್ಯಾ ಪ್ರಾಪ್ತಗೆ. ನಾವು ಈ ಆರಾಧನೆಯ ಸಂಕಲ್ಪದಲ್ಲಿ ಅದು ಒಂದು ಫಲ, ಅದು ಸಕಲ ವಿದ್ಯಾ ಪ್ರಾಪ್ತಿ. ಬೇರೆ ಬೇರೆ ಸಕಲಾನಾಂ ವಿದ್ಯಾ ಪ್ರಾಪ್ತಿಗೆ ಅಲ್ಲ, ಏಕಸ್ಯ ಅಸ್ಯ ಯಜಮಾನಸ್ಯ ಸಕಲ ವಿದ್ಯಾ ಪ್ರಾಪ್ತಿಗೆ. ನಮಗೆ ಅದೊಂದೇ ವಿದ್ಯೆ ಬೇಕು, ಇದೊಂದೇ ವಿದ್ಯೆ ಬೇಕು ಅಂತಲ್ಲ, ಎಲ್ಲ ವಿದ್ಯೆಯನ್ನು ಪಡೆಯೋದಕ್ಕೆ ನಾವು ತಾಯಿಯ ಆರಾಧನೆ ಮಾಡಿದ್ದೇವೆ. ತಾಯಿಯ ಆರಾಧನೆ ಮಾಡಿದ ವಂಶ ನಾರಾಯಣ ಭಟ್ರು ಇಲ್ಲಿ
ಸೇವೆ ಮಾಡಿದ್ದಾರೆ. ವೆಂಕಟರಮಣ ಭಟ್ರು ಬಹಳ ವರ್ಷ ಮಾಡಿದ್ದಾರೆ. ಅವರ ಮಗ ವಿಶ್ವನಾಥ್ ಭಟ್ರು ಅಷ್ಟು ವರ್ಷ ಮಾಡದೇ ಇದ್ದರು ಸಂಕಲ್ಪವನ್ನು ಧಾರೆ ಎರೆದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಮಾತು ಹೇಳ್ತೇನೆ, ಯಾರು ತಪ್ಪು ತಿಳ್ಕೊಳ್ಬೇಕು, ತನ್ನ ಪ್ರತೀಕವನ್ನು ಇಲ್ಲಿ ಇಟ್ಟಿದ್ದಾರೆ. ಆದರೆ ನಮ್ಮ ಸುಪ್ರತೀಕ ಅವನು ಸೇವೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇವತ್ತು ಒಂದು ಒಪ್ಪಂದ ನಾವು ಮಾಡ್ಕೊಂಡಿದ್ದೇವೆ. 2-3 ಸಾರಿ ಪ್ರಸಾದ ಆಯಿತು, ಪ್ರತ್ಯಕ್ಷ. ಈಗ ಒಂದು ನಮ್ಮ ಪೂಜೆ ಸರಿ ಇದೆಯೋ ಇರುವುದಕ್ಕೆ ಪರೀಕ್ಷೆ ಯಾವುದು ಅಂತ ಕೇಳಿದರೆ ಪ್ರಸಾದ ಸಾಮಾನ್ಯ ಕ್ರಮ. ಆದರೆ ಪ್ರಸಾದದ ಅಪೇಕ್ಷೆ ಇದ್ದಾಗ ಆಗೋದು ಕಷ್ಟ. ತಾಯಿ ಬಹಳ ಪರೀಕ್ಷೆ ಮಾಡ್ತಾಳೆ. ನಾವು ಮೈ ಮರೆತು ಎಲ್ಲೋ ನೋಡ್ತಾ ಇದ್ದರೆ ಪ್ರಸಾದ ಆಗಿರ್ತದೆ. ಪ್ರಸಾದ ಆಗಲಿ, ತಾಯಿ ಜಗದಂಬ ಪ್ರಸಾದ ಕೊಡು ಅಂತ ಕೇಳಿದರೆ ಕೊಡೋಕ್ಕಿಲ್ಲ. ಆದರೂ ಇವತ್ತು 2 ಸಾರಿ 3 ಸಾರಿ ಆದ ತಕ್ಷಣ ಹೇಳಿದೆ, ತಮ್ಮ ಎಷ್ಟು ಕಷ್ಟ ಬಂದರು ಇದು ಬಂದು ಸೇವೆ ಮಾಡಿದ್ರು. ಯಾಕೆಂದರೆ ಅಂತರಂಗಕ್ಕೆ ಬಲವನ್ನು ಕೊಡುವ ದಿವ್ಯ ಸನ್ನಿಧಾನ, ಅಂತರಂಗವನ್ನು ಗಳಿಸುವ ದಿವ್ಯ ಸನ್ನಿಧಾನ. ಅವನು ಒಪ್ಕೊಂಡು ಹೇಳಿ ಆಯ್ತು, ನನ್ನ ಕೈಗೆ ಎಷ್ಟು ಇವತ್ತು ಎಷ್ಟು ದಿವಸ ಅದಕ್ಕೆ ಅವಕಾಶ ಇದೆಯೋ ನಾನು ಅಷ್ಟು ಮಾಡ್ತೇನೆ. ಅಂದರೆ ಏನಾಯಿತು ಅಂತಂದರೆ, ನಾನೇ ತಿಳಿದ ಹಾಗೆ 4 ತಲೆಮಾರವರು ಸೇವೆ ಮಾಡಿದ ಒಂದು ಸ್ಥಳ. ಆದ್ದರಿಂದ ಇವತ್ತು ನಾವು ಕೊಡುವ ಸನ್ಮಾನ ಅಂದರೆ ಏನು? ಸತಃಮಾನ ಯಾವುದು ಇದೆಯೋ ಅದರ ಅರಿವು. ಮಾನ ಅಂದರೆ ಅಳತೆ, ಅದರ ಅಳತೆ. ಮಾನ ಅಂದರೆ ಪೂಜಾ, ಅದಕ್ಕೆ ಪೂಜೆ. ಆದ್ದರಿಂದ ಬಂಧುಗಳೇ, ನಾವೆಲ್ಲ ಮಾಡ್ತಾ ಇರೋದು ಏನು ಅಂದರೆ, ಅವರಲ್ಲಿ ಏನಿದೆಯೋ, ಯಾವ ಸತ್ವ ಇದೆಯೋ, ಶಕ್ತಿ ಇದೆಯೋ, ಅದನ್ನು ಅರ್ಥ ಮಾಡಿಕೊಂಡು ಅರಿವನ್ನು ಪಡೆದು ಅದನ್ನು ಅಳತೆ ಮಾಡಿ, ಯಾಕೆಂದ್ರೆ ಅಳತೆ ಮಾಡಿ ಕೊಡಬೇಕು, ಅಳತೆ ಮಾಡಬೇಕು, ಕೊಡೋದಿಲ್ಲ, ಅರ್ಥ ಮಾಡ್ತಾ ಅದನ್ನು ಅಳತೆ ಮಾಡಿ ಅದನ್ನು ಪೂಜಿಸೋದು, ಇದು ಬಹಳ ಮುಖ್ಯವಾದ. ಅದನ್ನು ಆಧರಿಸೋದು. ಹಾಗೆ ಆಧರಿಸಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ವೈಯಕ್ತಿಕವಾಗಿ ನನಗೆ ವಿಶ್ವನಾಥನ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನೋಡಿ ನಮ್ಮ ಇದು ಹೇಗಿದೆ, ಎಷ್ಟು ದೀರ್ಘಕಾಲದ ಒಡನಾಟ. ನಮ್ಮ ಹೃದಯದ ಈ ಗುಹೆ ಒಳಗೆ ಗುಟ್ಟಾದ ಎಷ್ಟೋ ಮಾತುಗಳಿವೆ. ಅದನ್ನೆಲ್ಲ ಹೇಳಲಿಕ್ಕೆ ನಮಗೊಂದು ವೇದಿಕೆ ಮಾಡಿಕೊಟ್ಟಲ್ಲ, ನಿಮ್ಮ ಅವಕಾಶ ಮಾಡಿಕೊಟ್ಟಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ